ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮ ಹೋಮ್ ಕಿಚನ್. ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಬಿಸಿ ಬಿಸಿಯಾಗಿ ರುಚಿಯಾಗಿ ಟೊಮೊಟೊ ಸೂಪನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ನೋಡಿ, ಹೊರಗೆ ಚಳಿ ಇದೆಯಲ್ಲ, ಹಾಗಾಗಿ ಈಗ ಬಿಸಿ ಬಿಸಿ ಸೂಪನ್ನು ತಯಾರಿ ಮಾಡಿಕೊಂಡು ಕುಡಿಯೋಣ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು: ಬೆಣ್ಣೆ 1 ಟೀ ಸ್ಪೂನ್, 4 ರಿಂದ 5 ಕತ್ತರಿಸಿದ ಟೊಮೊಟೊ, 1 ಕತ್ತರಿಸಿದ ಈರುಳ್ಳಿ, 4 ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ 1 ಟೀ ಸ್ಪೂನ್, 4 ಟೇಬಲ್ ಸ್ಪೂನ್ ಸಕ್ಕರೆ, 1 ಇಂಚು ಶುಂಠಿ, 2 ಟೀ ಸ್ಪೂನ್ ಕಾರ್ನ್ಫ್ಲೋರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್. ಇವಾಗ ಒಂದು ಕುಕ್ಕರ್ನಲ್ಲಿ 1 ಟೀ ಸ್ಪೂನ್ ಬೆಣ್ಣೆಯನ್ನು ಹಾಕಿ ಕರಗಿಸ್ಕೊಳ್ಳೋಣ. ಕರಗಿದ ನಂತರ ಬೆಳ್ಳುಳ್ಳಿಯನ್ನು ಹಾಕಿ ಶುಂಠಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಂತರ ಕತ್ತರಿಸಿದ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಂತರ ಕತ್ತರಿಸಿದ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಂತರ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 4 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಹಂತದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಸಾಫ್ಟಾಗಿದೆ ಟೊಮೊಟೊ ಈರುಳ್ಳಿ ಎಲ್ಲ. ಉಪ್ಪನ್ನು ಹಾಕಿರೋದ್ರಿಂದ ಸಾಫ್ಟಾಗಿರುತ್ತೆ. ಇವಾಗ 1 ರಿಂದ 2 ಗ್ಲಾಸು ನೀರನ್ನು ಹಾಕಿಕೊಳ್ಳೋಣ. ನೋಡಿ, ನೀರನ್ನು ಹಾಕಿ ಕುಕ್ಕರ್ನ ಮುಚ್ಚಿ 1 ವಿಸಿಲ್ ಆಗೋವರೆಗೂ ಬೇಯಲಿಕ್ಕೆ ಬಿಡೋಣ. ಈ ಸಮಯದಲ್ಲಿ ತೊಗೊಂಡಿರೋ ಕಾರ್ನ್ಫ್ಲೋರ್ ಹಿಟ್ಟಿಗೆ ಸ್ವಲ್ಪ ನೀರನ್ನು ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ಲದೆ ಇರೋ ಥರ 1 ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಆಗಿದ್ದಾಯಿತು. ಈ ಕಡೆ ವಿಸಿಲ್ ಆಗ್ತಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡಿ ಅದನ್ನು ಆರಲಿಕ್ಕೆ ಬಿಡೋಣ. ಒಂದು ಪಾತ್ರೆಯಲ್ಲಿ ರಸ್ಕ್ ಅಥವಾ ಟೋಸ್ಟ್, ಬ್ರೆಡ್ ಈ ಥರ ಏನಾದರೂ ಇದ್ದರೆ ಅದನ್ನು ಎಣ್ಣೆ ಅಥವಾ ತುಪ್ಪದಲ್ಲಿ ಹೊಂಬಣ್ಣ ಬರುವವರೆಗೂ ಫ್ರೈ ಮಾಡಿಕೊಂಡು ಒಂದು ಕಪ್ಪಲ್ಲಿ ತೆಗೆದಿಟ್ಕೊಳ್ಳೋಣ. ನಂತರ ಇದು ಆರಿದೆ. ಇವಾಗ ನೋಡಿ, ಒಳಗೆಲ್ಲ ಬೆಂದಿದೆ. ಈರುಳ್ಳಿ ಟೊಮೊಟೊ ಅದೆಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ. ಇದನ್ನು ಒಂದು ಸಾಣಿಗೆ ಅಥವಾ ಜರಡಿಯಲ್ಲಿ ಸೋದಿಸ್ಕೊಳ್ಳೋಣ. ಬೇರೆ ಒಂದು ಪಾತ್ರೆಯನ್ನು ತಗೊಂಡು ಪೂರ್ತಿಯಾಗಿ ಸೋದಿಸೋಣ. ಟೊಮೊಟೊ ಇದ್ದರೆ ದಿಢೀರನೇ ಮಾಡ್ಕೋಬೋದಾಗಿದೆ. ಸೋದಿಸಿದ ನೀರನ್ನು ಮತ್ತೆ ಕುಕ್ಕರಲ್ಲೇ ಹಾಕ್ಕೊಳ್ಳೋಣ. ಸೋದಿಸಿ ಉಳಿದಿರೋ ಈರುಳ್ಳಿ ಟೊಮೊಟೊ ಎಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡೋಣ. ಗ್ರೈಂಡ್ ಮಾಡಿ ಮತ್ತೆ ಅದನ್ನು ಸೋದಿಸ್ಕೊಳ್ಳೋಣ. ನೋಡಿ, ಸ್ವಲ್ಪ ತಿಕ್ಕಾಗಿದೆ. ಚೆನ್ನಾಗಿ ಒಂದು ಸ್ಪೂನ್ನ ಸಹಾಯದಿಂದ ಇದನ್ನು ಸೋದಿಸ್ಕೊಳ್ಳಿ. ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡಿ, ಮೇಲಿನ ಮಿಶ್ರಣ ಗಟ್ಟಿಯಾಗಿದೆ. ಇದನ್ನು ಎತ್ತಿಟ್ಬಿಡೋಣ. ನಂತರ ಕಾರ್ನ್ಫ್ಲೋರ್ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ನೀರಿನ ಜೊತೆ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತಿಕ್ನೆಸ್ಗೋಸ್ಕರ ಹಾಕ್ತಾಯಿದ್ದೀನಿ. ಹಾಗೆ ಟೇಸ್ಟು ಬರುತ್ತೆ. ಸೇಮ್ ರೆಸ್ಟೋರೆಂಟಲ್ಲಿ ಮಾಡಿರೋ ಥರನೇ ಇರುತ್ತೆ. ಇವಾಗ ಪೆಪ್ಪರ್ ಪೌಡರನ್ನ ಹಾಕಿ ನಂತರ ಸಣ್ಣಗೆ ಕತ್ತರಿಸಿದ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿ ಮಿಕ್ಸ್ ಮಾಡೋಣ. ಸ್ವಲ್ಪ ಕುದಿ ಬರಬೇಕು, ಆವಾಗ ತಿಕ್ನೆಸ್ ಬರುತ್ತೆ. ಇವಾಗ ನೋಡಿ, ಕುದೀತಾ ಇದೆ. ನೋಡಿ, ಈ ಹಂತದಲ್ಲಿ ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡೋಣ. ನೋಡಿ, ಬೇರೆ ಒಂದು ಪಾತ್ರೆಗೆ ತಕ್ಕೊಂಡು ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳೋಣ. ಹಾಗೆ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಟೋಸ್ಟ್ಗಳನ್ನು ಹಾಕಿ ಸ್ಪೂನ್ಗಳನ್ನು ಇಟ್ಟು ಸರ್ವ್ ಮಾಡ್ಕೋಬೋದು. ನೀವು ಇದನ್ನು ಟ್ರೈ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ಕೊನೆವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.